ದುರಂತ ಏನ್ ಗೊತ್ತಾ ಗುರುರಾಜ, ಕಾಡು ಉಳಿಸಿ ನಾಡು ಬೆಳೆಸಿ ಅನ್ನೋದು ಕೇವಲ ಜನಸಾಮಾನ್ಯನಿಗೆ ಮಾತ್ರ. ಇದು ಪ್ರಭಾವಿಗಳಿಗೆ, ರಾಜಕಾರಣಿಗಳಿಗೆ ಯಾವುದೂ ಕೂಡ ಅಪ್ಲೈ ಆಗೋದಿಲ್ಲ. ಅವರು ತಮ್ಮ ಸ್ವಾರ್ಥಕ್ಕೋಸ್ಕರ ಕಾಡನ್ನಲ್ಲ, ಇಡೀ ನಾಡನ್ನೇ ಬೇಕಾದರೂ ಉಪಯೋಗಿಸ್ಕೊಂಡು ಬಿಡ್ತಾರೆ ತಮ್ಮ ಸ್ವಾರ್ಥಕ್ಕೋಸ್ಕರ. ಆದರೆ ಇಲ್ಲಿ ಯಾರನ್ನ ಪ್ರಶ್ನೆ ಮಾಡೋದು? ಅಧಿಕಾರಿಗಳಲ್ಲಿ ಸಹಾಯ ಮಾಡ್ತಾರೆ, ಇಲಾಖೆಯ ಸಚಿವರು ಕಣ್ಮುಚ್ಚಿ ಕೂತಿದ್ದಾರೆ. ಯಾರನ್ನ ಕೇಳೋದು ಅನ್ನೋದೇ ಪ್ರಶ್ನೆ ಅಲ್ವಾ? ಅಲ್ಲಿನ ಜನ ಎಷ್ಟೇ ಪ್ರಶ್ನೆ ಮಾಡಿದ್ರು ಅದಕ್ಕೆ ಮಾತ್ರ ಉತ್ತರ ಸಿಗಲ್ಲ. ಖಂಡಿತವಾಗಿ ವೀಣಾ, ಯಾಕಂತ ಹೇಳಿದ್ರೆ ಈ ಹಿಂದೆ ಸಾಕಷ್ಟು ಘಟನೆಗಳನ್ನ ನಾವು ವಿನಯ್ ಕುಲಕರ್ಣಿ ಮತ್ತು ಅವರ ಕುಟುಂಬದವರು ನಡೆಸಿದಂತಹ ಅಧಿಕಾರದ ದರ್ಪವನ್ನ ನಾವು ಕಣ್ಣೆದುರಿಗೆ ಇದೆ. ಇಡೀ ಪೊಲೀಸ್ ಇಲಾಖೆ ಯಾವ ರೀತಿ ಅವರ ಕಾಲಡಿಯಾಗಿ ಕೆಲಸ ಮಾಡ್ತಾ ಇತ್ತು ಅನ್ನುವಂಥದ್ದನ್ನು ಕೂಡ ನೋಡಿದ್ವಿ. ಆದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿ ಕನಿಷ್ಠ ತಮ್ಮ ಕಾನೂನನ್ನ ಪ್ರಯೋಗಿಸಿದ್ರು ಕೂಡ ಈ ಒಂದು ಅನಾಹುತವನ್ನ ತಪ್ಪಿಸಲಿಕ್ಕೆ ಅವಕಾಶ ಇತ್ತು. ಯಾಕಂತ ಹೇಳಿದ್ರೆ ಎಸಿಎಫ್ ಅವರಿಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿತ್ತು, ಕಳೆದ 15 ದಿನಗಳಿಂದ ಇಲ್ಲಿ ಮರಗಳನ್ನು ಕಡಿತಾ ಇದ್ದಾರೆ ಅನ್ನುವಂಥದ್ದು. ಜೆಸಿಬಿಗಳ ಬಳಕೆ ಆಗ್ತಿದೆ. ಸಂರಕ್ಷಿತ ರಿಸರ್ವ್ ಫಾರೆಸ್ಟ್ ನಲ್ಲಿ ಕನಿಷ್ಠ ಯಾರು ಓಡಾಡ್ಲಿಕ್ಕೆ ಅವಕಾಶ ಇಲ್ಲ. ಬೇಡ, ನಿಮ್ಗೆ ಗೊತ್ತಿಲ್ಲ, ಕಾನೂನು ಏನ್ ಹೇಳುತ್ತೆ? ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಅಂದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಹೊರತುಪಡಿಸಿ ಯಾರು ಕೂಡ ಓಡಾಡುವಂತಿಲ್ಲ, ಅನುಮತಿ ಇಲ್ಲದೆ ಓಡಾಡುವಂತಿಲ್ಲ. ಯಾರಾದ್ರೂ ಒಂದು ವೇಳೆ ಅಕ್ರಮವಾಗಿ ಅಲ್ಲಿ ನುಸುಳಿದರೆ ಅವರ ಮೇಲೆ ದೂರು ದಾಖಲಾಗುತ್ತೆ. ಧಾರವಾಡದ ಇದೇ ಫಾರೆಸ್ಟ್ ನಲ್ಲಿ ಓಡಾಡಿದಂತ ಓರ್ವ ವ್ಯಕ್ತಿ ಮೇಲೆ ಎಫ್ಐಆರ್ ಆಗಿದೆ. ಆದ್ರೆ ಮರಗಳನ್ನ ಕಡಿದಂತ ವಿನಯ್ ಕುಲಕರ್ಣಿ ಕುಟುಂಬದವರ ಮೇಲೆ ಇದುವರೆಗೆ ಕ್ರಮ ಆಗಿಲ್ಲ. ಯಾಕಂತ ಹೇಳಿದ್ರೆ ವಿಡಿಯೋ ಸಾಕ್ಷಿಗಳಿದೆ. ಸ್ವತಃ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಅವರ ಪುತ್ರಿ ಅಲ್ಲೇ ನಿಂತುಕೊಂಡು ಮರಗಳನ್ನ ನಿತ್ಯ ಕಡಿಸಿದ್ದಾರೆ. 15 ದಿನಗಳ ಕಾಲ ಸಾವಿರಾರು ಮರಗಳನ್ನು ಕಡಿದು ಹಾಕಲಾಗಿದೆ. ಯಾವಾಗ ಮಾಧ್ಯಮದವರ ಕ್ಯಾಮೆರಾ ಫಾರೆಸ್ಟ್ಗೆ ಹೋಗ್ತದೆ, ಅದೇ ಕ್ಷಣದಲ್ಲಿ ಅವರ ಪುತ್ರಿ ಮತ್ತು ಅವರ ಪತ್ನಿ ಕಾರ್ ತಗೊಂಡು ಹೋಗ್ತಾರೆ. ಆ ಸಿಸಿಟಿವಿ ಫುಟೇಜಸ್ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಅವ್ರು ಯಾವ ಕಾರಲ್ಲಿ ಹೋದ್ರು, ಯಾವ ವೆಹಿಕಲ್ ನಂಬರ್ ಅಲ್ಲಿ ಹೋದ್ರು, ಅವರ ಒಂದು ಟವರ್ ಲೊಕೇಶನ್ ಅಂತ ತೆಗೆದ್ರೆ ಅವರು ಆ ಫಾರೆಸ್ಟ್ ನಲ್ಲಿ ಎಷ್ಟು ದಿನಗಳ ಕಾಲ ನಿಂತಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅಲ್ಲಿ ನಿಂತ್ಕೊಂಡೇ ಅಧಿಕಾರಿಗಳಿಗೆ ಫೋನ್ ಮಾಡ್ತಾರೆ, ಅಲ್ಲಿ ನಿಂತ್ಕೊಂಡೇ ಯಾರನ್ನೂ ಕೂಡ ಬರದಾಗೆ ತಡೀತಾರೆ. ಸ್ವತಃ ಗ್ರಾಮಸ್ಥರು ಹೋಗಿ ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡ್ಲಿಕ್ಕೆ ಹೋದಾಗ ಕೂಡ ಅವರ ಮೊಬೈಲ್ಗಳನ್ನು ಕೂಡ ಕಸಿದುಕೊಳ್ತಾರೆ. ಹಾಗಾಗಿ ಇದೆಲ್ಲವೂ ಕೂಡ ಜಗಜ್ಜಾಹಿರವಾಗಿ ನಡೆದರೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವ ಒಂದು ಒತ್ತಡಕ್ಕೆ ಮಣಿದು ಯಾವ ಕಾರಣಕ್ಕಾಗಿ ವಿನಯ್ ಕುಲಕರ್ಣಿಗೆ ಇಂಥದ್ದೊಂದು ಅನ್ಯಾಯ ಅಕ್ರಮವನ್ನು ಮಾಡಲಿಕ್ಕೆ ಸಾಥ್ ಕೊಟ್ಟರು ಅನ್ನುವಂಥ ಪ್ರಶ್ನೆಗೆ ಉದ್ಭವಿಸುತ್ತೆ. ಈಶ್ವರ್ ಖಂಡ್ರೆ ಅವರೇ ಕನಿಷ್ಠ ತಮ್ಮ ಇಲಾಖೆಯ ಜವಾಬ್ದಾರಿಯನ್ನೇನಾದರೂ ಅರಿತಿದ್ರೆ ನಿಶ್ಚಿತವಾಗಿ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅಂತವರ ವಿರುದ್ಧ ಕ್ರಮ ಆಗಲೇಬೇಕು. ಇದು ಸಾರ್ವಜನಿಕರ ಒತ್ತಾಯ. ಕೇವಲ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಷ್ಟೇ ಅಲ್ಲ, ಆ ಅರಣ್ಯವನ್ನ ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ ಲಕ್ಷಾಂತರ ಜನರ ಶ್ರಮ ಇದೆ, ಪ್ರಕೃತಿಯ ಏನು ಕೊಡುಗೆ ಇದೆ, ಅದನ್ನ ಏಕಾಏಕಿ ರಾತ್ರೋರಾತ್ರಿ ಅಪೋಷನ್ ತೆಗೆದುಕೊಂಡವರಂತೆ ಇಡೀ ಕಾಡನ್ನ ನಾಶ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ ಪ್ರಶ್ನಿಸಲೇಬೇಕಾಗುತ್ತೆ. ಇದಕ್ಕೆ ಈಶ್ವರ್ ಖಂಡ್ರೆ ಅವರು, ಅರಣ್ಯ ಸಚಿವರು, ಕೇವಲ ನೀವು ವಿಧಾನಸೌಧದಲ್ಲಿ ಕೂತ್ಕೊಂಡು ನೀವು ಕಾಡನ್ನು ಉಳಿಸಿ ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಇಲ್ಲಿ ಕಾಡು ನಾಶ ಮಾಡುತ್ತಿರುವ ವಿರುದ್ಧ ಕಠಿಣವಾದಂತಹ ಕ್ರಮವನ್ನು ಜರುಗಿಸಿ ಎಚ್ಚರಿಕೆ ಸಂದೇಶವನ್ನ ಕೊಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಹೇಳ್ಬೋದು. ವೀಣಾ, ಥ್ಯಾಂಕ್ ಯು ಗುರುರಾಜ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.